ಯಾ, ಆಯುಷ್ಮಠ್ ಹಲ್ದಿ ಡ್ರಾಪ್ಸ್ ಬಗ್ಗೆ ಒಂದು ವಿವರಣೆ ತಿಳ್ಕೊಳ್ಳೋಣ ಸರ್. ಆಯುಷ್ಮಠ್ ಹಲ್ದಿ ಡ್ರಾಪ್ಸ್. ಸೊ ಆಯುಷ್ಮಠ್ ಅಲ್ಲಿ ಹಲ್ದಿ ಡ್ರಾಪ್ ಅನ್ನೋದಿದೆ. ಸೊ ಹಲ್ದಿ ಇಂದ ಎಷ್ಟು ಉಪಯೋಗಗಳು ನಿಮಗೆ ಗೊತ್ತಿದೆ. ಬ್ಯಾಕ್ಟೀರಿಯಾಸ್ ಎಲ್ಲ ಸಾಯಿಸುತ್ತೆ, ಇದ್ರಲ್ಲಿ ವಿಟಮಿನ್ಸ್ ತುಂಬಾ ಸಿಗುತ್ತೆ, ಎಲ್ಲರೂ ಅಡ್ಗೆಗೆ ಯೂಸ್ ಮಾಡ್ತಾರೆ. ಸೊ ಇವಾಗ ಏನ್ ಮಾಡಿದ್ದಾರೆ, ಡ್ರಾಪ್ಸ್ ಒಂದು ಇದ್ರಲ್ಲೂ ಕೂಡ ಆಯುಷ್ಮಠ್ ಇದನ್ನ ಮಾಡಿದೆ. ಇದು ಆಯುಷ್ಮಠ್ ಹಲ್ದಿ ಡ್ರಾಪ್ಸ್ ಏನಿದೆ ಸರ್, ಇದರಲ್ಲಿ ಕರ್ಕ್ಯುಮಿನ್ ಸಾರವನ್ನು ಹೊಂದಿರುವ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಂಡ್ ಏನಿದೆ ಇದು ಏನ್ ಹೇಳ್ತಾರೆ ಸರ್, ಇದು ರೋಗ ನಿರೋಧಕ ಶಕ್ತಿಯನ್ನು ಇದು ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಇದು. ಓಕೆ, ರೈಟ್. ಅಂಡ್ ಹಲ್ದಿಯನ್ನು ಅನೇಕ ಕಾಲದಿಂದಲೂ ಅನೇಕ ರೋಗಗಳಿಗೆ ನೈಸರ್ಗಿಕ ಪರಿಹಾರವೆಂದು ಪರಿಗಣಿಸಲಾಗುತ್ತಿದೆ. ಹಲ್ದಿಯನ್ನು ಪ್ರಾಚೀನ ಕಾಲದಿಂದಲೂ ಯೂಸ್ ಮಾಡ್ತಾರೆ. ಇದರಿಂದ ಇದೇನೋ ಒಂದು ಆಯುರ್ವೇದಿಕ್ ಅಂತಾನೆ ಒಂದು ಹೆಸರಾಗಿದೆ ಇದಕ್ಕೆ. ಅಂಡ್ ತುಂಬಾ ಒಂದು ನೈಸರ್ಗಿಕ ಪರಿಹಾರಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಅಂಡ್ ಆಯುಷ್ಮಠ್ ಹಲ್ದಿ ಹನಿಗಳಲ್ಲಿ ಉತ್ಕರ್ಷಣ ನಿರೋಧಕ ಗುಣಗಳಿದ್ದು ಕೆಮ್ಮು ಮತ್ತು ಶೀತವನ್ನು ಗುಣಪಡಿಸಲು ನೆರವಾಗುತ್ತದೆ. ಎಸ್, ಮತ್ತೆ ಇದು ಚರ್ಮ ರೋಗ ಮತ್ತೆ ಕೀಲುಗಳ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಅಂಡ್ ಉರಿಯೂತ ನಿವಾರಕ ಮತ್ತು ಸೂಕ್ಷ್ಮ ಜೀವಿ ವಿರೋಧಿ ಗುಣಗಳನ್ನು ಹೊಂದಿರುವುದರಿಂದ ಮೊಡವೆ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಅಂಡ್ ಉರಿಯೂತದಿಂದ ಮುಕ್ತಿ ನೀಡುವ ಸಾಮರ್ಥ್ಯ ಇದರಲ್ಲಿ ಇದೆ. ಸೊ ಹಲ್ದಿ ಡ್ರಾಪ್ಸ್ ನಿಮಗೆ ಕೆಮ್ಮು, ನೆಗಡಿ, ಶೀತ ಇದಕ್ಕೆಲ್ಲದಕ್ಕೂ ಯೂಸ್ ಮಾಡ್ತಾರೆ. ಅಂಡ್ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಕೂಡ ಸೊ ಇದನ್ನ ಯೂಸ್ ಮಾಡ್ತಾರೆ, ರೈಟ್. ಸೊ ಅಂಡ್ ಇದು ಪ್ರಾಚೀನ ಕಾಲದಿಂದಲೂ ಯೂಸ್ ಮಾಡ್ತಾರೆ. ಹಲ್ದಿ ಅನ್ನೋದು ಒಂದು ಏನೋ ತುಂಬಾ ತುಂಬಾ ಯೂಸ್ ಆಗುವಂತ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಅಂಡ್ ಇದು ಎಲ್ಲಾ ಚರ್ಮವನ್ನು ಆರೋಗ್ಯಕರವಾಗಿ ಯುತವಾಗಿರೋದಕ್ಕೆ ತುಂಬಾ ಇದ್ ಕೊಡುತ್ತೆ. ಏನು ಚರ್ಮ ಪ್ರಾಬ್ಲಮ್ಸ್ ಇರುವಂತವರಿಗೂ ತುಂಬಾ ಇದಾಗತ್ತೆ. ಅಂಡ್ ಕಾಂತಿಯುತವಾಗಿಡುತ್ತದೆ. ಸೊ ಚರ್ಮ ಮತ್ತೆ ಏನಿದೆ ಸ್ಕಿನ್ಸ್ ಎಲ್ಲ ಕೂಡ ನಿಮಗೆ ಕಾಂತಿಯುತವಾಗಿ ಇಡೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ ಅಂತ ಹಾಕಿದ್ದಾರೆ. ಎಸ್, ಅಂಡ್ ಒನ್ ಮಿನಿಟ್, ಜಸ್ಟ್ ಬಿ ಆನ್ ಲೈನ್. ಯಾ, ಅಂಡ್ ಇದು ಕೀಲು ನೋವು ಮತ್ತು ಇತರ ಕಾರಣಗಳು ಮತ್ತು ನರಗಳ ಹಾನಿ ಇತ್ಯಾದಿಗಳಿಂದನೂ ನೋವನ್ನು ಕಡಿಮೆ ಮಾಡಬಹುದು. ಸೊ ತುಂಬಾ ಜನಕ್ಕೆ ಏನೋ ನರಗಳ ಪ್ರಾಬ್ಲಮ್ ಇರುವಂತದ್ದು, ಕೀಲು ನೋವು ಅಂತ ಹೇಳ್ತಲ್ಲ, ಅದಕ್ಕೂ ಕೂಡ ಇದು ತುಂಬಾ ಸಪೋರ್ಟ್ ಮಾಡುತ್ತೆ. ಸೊ ಅಂಡ್ ಸೊ ಇದನ್ನ ಆಕ್ಚುಲಿ ಸೂರ್ಯನ ಬೆಳಕಿನಿಂದ ದೂರವಿರುವ ತಂಪಾದ ಸ್ಥಳದಲ್ಲಿ ಇಡ್ಬೇಕಾಗತ್ತೆ. ಇಲ್ಲಿ ಎಲ್ಲಿ ಬಿಸಿಲಿರುತ್ತೆ, ತುಂಬಾ ಬಿಸಿಲಿರುವಂತದ್ದು, ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಬರುತ್ತಲ್ಲ ಅಂತ ಪ್ಲೇಸ್ ಅಲ್ಲಿ ಇದನ್ನ ಇಡಬಾರ್ದು ಅಂತ ಹೇಳ್ತಾರೆ. ಅಂಡ್ ಇದನ್ನ ಹೇಗ್ ಯೂಸ್ ಮಾಡೋದು ಅಂತಂದ್ರೆ, ಡೈಲಿ ನೀವು 4-5 ಸಾರಿ ಒಂದ್ ಗ್ಲಾಸ್ ಅಲ್ಲಿ ವಾಟರ್ ತಗೊಂಡು ಅದಕ್ಕೆ ಇಲ್ಲ ಅಂತಂದ್ರೆ ಕಾಫಿ ಇಲ್ಲ ಟೀ ಇಲ್ಲಾಂದ್ರೆ ಹಾಲು, ಇದರಲ್ಲಿ 2-5 ಡ್ರಾಪ್ಸ್ ನ ಹಾಕೊಂಡು ನೀವು ಯೂಸ್ ಮಾಡ್ಬೋದು. ಡೈಲಿ ಒಂದ್ 2 to 5 ಟೈಮ್ಸ್ ನೀವು ಇದನ್ನ ಹಾಕೊಂಡು ಯೂಸ್ ಮಾಡ್ಬೋದು. ಸೊ ಎಸ್, ಸೊ ಇಷ್ಟು ಯೂಸ್ ನಿಮಗೆ ಹಳದಿಯಿಂದ ಆಗುತ್ತೆ. ಹಳದಿ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಅಗೇನ್ ಸೊ ಇನ್ನೊಂದ್ಸರಿ ನಾನು ಕೂಡ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಪ್ ಯಾರನ್ನ ಯೂಸ್ ಮಾಡಿದೀರಾ ಸರ್ ಹಲ್ದಿ ಡ್ರಾಪ್ಸ್? ಹೇಗಿದೆ ಫೀಡ್ಬ್ಯಾಕ್ ಹೇಳ್ತೀರಾ ಅನ್ಮ್ಯೂಟ್ ಮಾಡ್ಕೊಂಡು? ಸರ್ ಮಾತಾಡ್ಬೋದಾ? ಯಾರನ್ನ ಯೂಸ್ ಮಾಡಿದೀರಾ ಹಲ್ದಿ ಡ್ರಾಪ್ಸ್? ಯಾರು ಯೂಸ್ ಮಾಡಿಲ್ವಾ? ಸರ್ ಎಸ್ ಸರ್, ಹೇಳಿ ಸರ್. ಹಾ ಸರ್, ಹಳದಿ ಡ್ರಾಪ್ ಸರ್ ಬಂದ ತಕ್ಷಣ ಅಂದ್ರೆ ಇವಾಗ ಯೂಸ್ ಒಂದು ವಾರ ಆಯ್ತು ಸರ್. ಹಂಗ ನಾರ್ಮಲ್ ಆಗಿ ತಗೊಂಡಿದೀವಿ. ಓಕೆ, ಅಂದ್ರೆ ಅದು ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತದೆ ಸರ್. ಹೌದು ಹೌದು ಸರ್. ಎಸ್ ಎಸ್. ಅದಕ್ಕೆ ಇವತ್ತಿನ ವಾತಾವರಣದಲ್ಲಿ ಏನ ಕೊರೋನಾ ಆಯ್ತಲ್ರಿ, ಕೊರೋನಾಕ್ಕ ಹೇಳಿ ಮಾಡಿಸಿದಂತ ಔಷಧ ಸರ್ ಇದು. ಹೀಗಾಗಿ ಇದನ್ನ ನಾವು ಬಹಳ ಜನರಿಗೆ ರೆಫರ್ ಮಾಡ್ತಾ ಇದೀವಿ ಸರ್. ಸೂಪರ್, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಯಾಕಂದ್ರೆ ಹಳದಿ ನಮ್ಮ ಅನಾದಿ ಕಾಲದಿಂದಲೂ ಸಹ ಹಳದಿ ಬಹಳ ಯೂಸ್ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತದ್ದು ಸರ್. ಅದನ್ನ ಸ್ವಲ್ಪ ಹೈಲೈಟ್ ಮಾಡಿದ್ರೆ ಖಂಡಿತವಾಗಿ ನಮಗೆ ಪ್ಲಸ್ ಪಾಯಿಂಟ್ಸ್. ನೀವು ಹೇಳಿರ್ತಕ್ಕಂಥ ವಿಷಯ ಇನ್ನೂ ಪ್ಲಸ್ ಅದಾವ ಸರ್. ಬಹಳಷ್ಟು ವಿಚಾರಗಳು ಗೊತ್ತದ ಸರ್.